ಸಂಗೀತಮ್ಮ, ನಿಮ್ ಸೊಸೆ ಹೇಳಿದ್ದ ಅಷ್ಟನ್ನು ಗ್ರಹಿಸ್ತಾಳೆ. ಪೂಜೆ ಚೆನ್ನಾಗಾಯ್ತು. ಅಜಿತಾ, ನೀನು ಭೂಮಿ ಇಬ್ರು ಒಟ್ಟಿಗೆ ಆಶೀರ್ವಾದ ತಗೊಳ್ಳೋ. ದಂಪತಿಂ ದೀರ್ಘಮಾಯು, ಅತಿ ಶೀಘ್ರ ಕಾಲೇ ಸಂತಾನ ಪ್ರಾಪ್ತಿರಸ್ತು. ಸತ್ಯ ಅವ್ರೆ ಏನಾಯ್ತು? ಏನ್ ಯೋಚನೆ ಮಾಡ್ತಾ ಇದ್ರಿ? ಏನಿಲ್ಲ, ಅದು ನೀವು ನೋಡೋದಿಕ್ಕೆ ಒಳ್ಳೆ ಸಾಕ್ಷಾತ್ ದೇವತೆ ತರನೇ ಕಾಣ್ತಿದ್ರಿ. ಪೂಜೆ ಶುರು ಮಾಡೋಣ. ಪೂಜೆನಾ? ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಶುರು ಮಾಡೋಣ. ಸರಿ, ಹಾ ಮಾಡೋಣ. ಅರೆ ಸತ್ಯ ಅವ್ರೆ, ಇದೇನಿದು? ಪೂಜೆ ಪಾಪ ನೀವು ಮನೇಲಿ ಒಂಟಿ ಇರ್ತೀರಲ್ಲ, ಹೇಳಿಕೆಡಿ ಹುಷಾರ್ ಬರಲಿಲ್ಲ. ನಾನು ಹಿಂದಿನ ಬಾರಿ ಬಂದಾಗ ಮನೆಯಲ್ಲಿ ಒಂದು ದೇವ್ರ ಪಟಾನು ಕಾಣಲಿಲ್ಲ. ಹಾಗಾಗಿ ಲಕ್ಷ್ಮೀ ಪಟದ ಸಮೇತನೂ ಬಂದೆ. ಪೂಜೆಗೆಲ್ಲ ವ್ಯವಸ್ಥೆ ಮಾಡಿದೆ. ನೀವೇ ನಿಮ್ ಕೈಯಾರೆ ಪೂಜೆ ಮಾಡಿ ಇವತ್ತು. ನಾನು ಪೂಜೆ ಮಾಡೋದಾ? ಯಾಕೆ ನಿಮ್ಗೆ ಪೂಜೆ ಪುನಸ್ಕಾರಗಳಲ್ಲಿ ನಂಬಿಕೆ ಇಲ್ವಾ? ಹಾಗೇನೂ ಇಲ್ಲ. ಅಂದ್ರೆ ನಾನು ಈ ಮನೆಗೆ ಅವಸರದಲ್ಲಿ ಶಿಫ್ಟ್ ಆಗ್ಬಿಟ್ನಲ್ಲ, ಸೊ ನಾನು ದೇವ್ರ ಫೋಟೋ ತರಕ್ ಮರ್ತೋದೆ. ಈಗ ನೀವು ದೇವ್ರ ಫೋಟೋ ತಂದಿದ್ದೀರಲ್ಲ, ಇನ್ಮುಂದೆ ನಾನು ಈ ಫೋಟೋಗೆ ಪೂಜೆ ಮಾಡ್ತೀನಿ. ತುಂಬಾ ಸಂತೋಷ ಆಯ್ತು. ತಗೋರಿ. ನನ್ಗ ದೇವ್ರು ಕೊಡ್ಬೇಕು, ಹಿಡ್ಕೋ ಬೇಗ ಬಾ. ನನ್ಗೆ ಅನ್ಕೊಂಡೆ. ಅನ್ಕೊಂಡ್ರು ಇರಿ ಸಾಹೇಬ್ರ, ಅವ್ರಿಗೆ ಮಾಡ್ತೀನಿ. ಕಾರ್ ಓಡಿಸ್ತಾ ಇದ್ದೀರಾ, ಏರೋಪ್ಲೇನ್ ಓಡಿಸ್ತಾ ಇದ್ದೀರಾ? ರಸ್ತೆಯಲ್ಲಿ ನಿಧಾನಕ್ಕೆ ಬರ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ? ಬಸ್ಸಲ್ಲಿ ಓಡಾಡೋಕೆ ದುಡ್ಡಿಲ್ದೆ ನಡ್ಕೊಂಡ್ ಬರ್ತಾರೋ ನೀನು? ನನಗೆ ಈ ಊರ್ಮಿಳಾ ದಿವಾನ್ಗೆ ಕಾರ್ ಓಡ್ಸೋದ್ ಹೇಗೆ ಅಂತ ಹೇಳ್ಕೊಡ್ತೀಯಾ? ನಾಲ್ಗೆ ಜಾಸ್ತಿ ಹರಿಬಿಡ್ಬೇಡ. ನಿನ್ನಂತವ್ರು ಓಡಾಡೋದಕ್ಕೆ ಅಂತಾನೆ ಫುಟ್ಪಾತ್ ಮಾಡ್ಸಿರೋದು, ಅದ್ರಲ್ಲಿ ಓಡಾಡು. ಅದನ್ ಬಿಟ್ಟು ಈ ಊರ್ಮಿಳಾ ಕಾರ್ಗೆ ಏನಾದ್ರೂ ಅಡ್ಡ ಬಂದ್ರೆ ದಿವಂಗತ ಆಗಿ ಹಾರ ಹಾಕ್ಸ್ಕೊಂಡ್ಬಿಡ್ತೀಯ. ವಾವ್, ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೋಡೆ ಹಿಡಿದು ನಡೆದಂತೆ ಅವ್ರ ಸಂಬಂಧಿಯನ್ನ ಹತ್ರ ಕಾಣಿಸ್ತೀರ. ರೋಡಲ್ಲಿ ನಡ್ಕೊಂಡು ಓಡಾಡೋರು ಗತಿಗೆಟ್ಟೋರು ಅಂತ ನಿಮ್ಮಂತ ಮತಿಗೆಟ್ಟೋರು ಮಾತ್ರ ಅನ್ಕೋತಾರೆ. ಮೊದ್ಲು ಈ ತರ ದಿಮಾಕಿಂದ ಮಾತಾಡೋದನ್ನ ಬಿಡಿ. ಇಲ್ಲ ಅಂದ್ರೆ ನಿಮಗ್ ಬುದ್ಧಿ ಕಲ್ಸೋದಕ್ಕೆ ನಿಮ್ ಮನೆಗೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ನಾನೇ ಬುದ್ಧಿ ಕಲಿಸ್ತಾ ಇದ್ದೆ, ಆದ್ರೆ ಏನ್ ಮಾಡ್ಲಿ, ನಾನ್ ವ್ರತದಲ್ಲಿದ್ದೀನಿ. ಇಲ್ಲ ಅಂದಿದ್ರೆ ನಾನ್ ಪೂಜೆ ಮಾಡ್ತಾ ಇದ್ದಿದ್ ಸ್ಟೈಲೇ ಬೇರೆ. ಕಟ್ಕೊಂಡಿರೋ ಹೆಂಡ್ತಿನೇ ಆದ್ರೂ ನಾನೇ ಇದುವರೆಗೂ ವಾಯ್ಸ್ ರೈಸ್ ಮಾಡಿ ಮಾತಾಡಿಲ್ಲ. ಅಂತದ್ರಲ್ಲಿ ನನ್ನ ಮುಂದೆನ ನನ್ನ ಹೆಂಡತಿಗೆ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರೆ ಸುಮ್ನಿರ್ತೀನಿ ಅನ್ಕೊಂಡಿದೀರಾ? ದೊಡ್ಡ ಕಲ್ ತಗೊಂಡ್ ಕಾರ್ ಮೇಲೆ ಹಾಕ್ಬಿಡ್ತೀನಿ. ನನ್ ಕಾರ್ ಫೋಟೋ ಯಾಕೆ ತಗೊಳ್ತಿದ್ಯಾ? ಈ ಕ್ರಾಸ್ ರೋಡ್ ಅಲ್ಲಿ 30 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ಬೇಕಾಗಿರೋ ಕಾರು 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಿದೆ ಅಂತ ನಮ್ಮ ಏರಿಯಾ ಟ್ರಾಫಿಕ್ ಪೊಲೀಸ್ಗೆ ಒಂದ್ ಚಿಕ್ಕ ಕಂಪ್ಲೇಂಟ್ ಕೊಡ್ತೀನಿ. ಆಗ ನಿನ್ ಕಾರ್ನ ಸೀಸ್ ಮಾಡ್ತಾರೆ. ನಿನ್ ಕಾರ್ ಹೋದ್ಮೇಲೆ ದೇವ್ರು ಕೊಟ್ಟಿರೋ ಕಾಲ್ಗಳ ಬೆಲೆ ಗೊತ್ತಾಗತ್ತೆ. ಅಯ್ಯೋ ಸಾಹೇಬ್ರೆ, ಅದೆಲ್ಲ ಬೇಡ ಬಿಡಿ. ಅಂದ್ರೆ ಈ ಉಗ್ರಲ್ಲಿ ಹೋಗೋದು ಕೊಡ್ಲಿ ಯಾಕೆ ಅಲ್ವಾ? ಇವ್ರ ಸೊಕ್ಕ ಅಡ್ಗಿಸೋದಕ್ಕೆ ಇವ್ರಿಗಿಂತ ಬಲವಾಗಿ ಯಾರಾದ್ರೂ ಇವ್ರ ಮನೆಗ್ ಬಂದೇ ಬರ್ತಾರೆ. ಅಯ್ಯೋ, ಈ ಸೋಮವಾರನೇ ಒಳ್ಳೆ ಮುಹೂರ್ತ ಕೂಡ ಇದೆ. ಆ ಶುಭ ಮುಹೂರ್ತದಲ್ಲೇ ಇವ್ರನ್ನ ಮಟ್ಟ ಹಾಕೋರು ಇವ್ರ ಲೈಫಲ್ಲಿ ಎಂಟ್ರಿ ಕೊಟ್ಟೆ ಕೊಡ್ತಾರೆ. ಅವತ್ತಿಂದಾನೇ ಇವ್ರ ಲೈಫಲ್ಲಿ ರಾಹುಕಾಲ ಸ್ಟಾರ್ಟ್ ಆಗುತ್ತೆ. ನೋಡೋದಕ್ಕೊಳ್ಳೆ ಮಿಲ್ಕಿ ಬ್ಯೂಟಿ ತಮನ್ನ ಅವ್ರ ತಂಗಿ ಇದ್ದಂಗಿದ್ದಾರೆ. ಆದ್ರೆ ಇವ್ರ ಮನ್ಸ್ ನೋಡಿ ಸಾಹೇಬ್ರೆ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಇರ್ಲಿ, ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಾಡಾದಂತೆ ಅನ್ನೋ ತರ ಹಾಡೋ ಆಗಿರ್ಬೇಕು. ಆದ್ರೆ ಇವ್ರನ್ನ ನೋಡಿ ಸಾಹೇಬ್ರೆ, ಅಪ್ಪ ಭಗವಂತ, ಇವ್ರು ಸೇರಾದ್ರೆ ಇವ್ರಿಗೆ ಸವಾ ಸೇರಾಗೋ ಹಾಗೆ ಯಾರನ್ನಾದ್ರೂ ಈ ಸೋಮವಾರನೇ ಇವ್ರ ಲೈಫಲ್ಲಿ ಎಂಟ್ರಿ ಕೊಡೋ ಹಾಗೆ ಮಾಡಪ್ಪ. ನೀನ್ ಕೇಳ್ಕೊಂಡಿದ್ದಕ್ಕೆ ದೇವ್ರ ಹತ್ರ ನಾವು ಬೇಡ್ಕೊಂಡು ಒಂದು ಹರಕೆ ಹೊತ್ಕೊಂಬೋಣ ಬಾ, ಅವಾಗ ಪೂಜೆ ಹಂಗಾಗಿರುತ್ತೆ. ಏನೇ ಸಂಗೀತ ಇದು? ದರ್ಶನಕ್ಕೆ ಇಷ್ಟೊಂದು ಕ್ಯೂ ಇದೆ. ಅಮ್ಮ, ಇವತ್ತು ಹಬ್ಬ ಅಲ್ವಾ ಅಮ್ಮ, ಅದಕ್ಕೆ ತುಂಬಾ ಜನ ಇದ್ದಾರೆ. ಭೂಮಿ, ಒಂದ್ ಕೆಲ್ಸ ಮಾಡು, ದೇವರಿಗೆ ಮಡ್ಲಕ್ಕಿ ನೀನೇ ಕೊಡ್ಬೇಕಲ್ವಾ, ನೀನೇ ಹೋಗಿ ಕ್ಯೂ ನಿಂತ್ಕೊ. ಸರಿ ಅತ್ತೆ. ಅತ್ತೆ, ನಾನು ಮತ್ತೆ ಅಪ್ಪು ಇಬ್ರು ಭೂಮಿ ಜೊತೆಗೆ ಕ್ಯೂ ನಿಲ್ತೀವಿ. ಶ್ರವಣ, ಇಷ್ಟೊಂದು ಲೈನ್ ನಲ್ಲಿ ನಿಂತ್ಕೊಂಡು ನನ್ ಕೈಲ ಆಗಲ್ಲಪ್ಪ. ನಾನು ಇಲ್ಲೇ ಎಲ್ಲೋ ಕೂತ್ಕೋತೀನಿ. ಸರಿ ಬಮ್ಮ.
ಅತ್ತೆ, ನಾವು ಬರ್ದೇ ಇದ್ರು ನಡೀತಾ ಇತ್ತು, ಮನೇಲಿ ಇರ್ಬೋದಾಗಿತ್ತು ನಾವು. ಅದು ಹೇಗಾಗತ್ತೆ ರಾಮ್? ಅಮ್ಮನವ್ರಿಗೆ ಮಣ್ಲಕ್ಕಿ ಹಾಕಕ್ಕೆ ಅಂತ ಈ ಹುಡುಗಿ ಜೊತೆ ಸಂಗೀತನ ಒಬ್ಳೆ ಕಳ್ಸಕ್ ಆಗ್ತಿತ್ತ? ಅಮ್ಮನವ್ರಿಗೆ ಮಡ್ಲಕ್ಕಿ ಅರ್ಪಿಸೋ ತನಕ, ಅದನ್ನ ನಾನ್ ನೋಡೋ ತನಕ ನಂಗ್ ಸಮಾಧಾನ ಇಲ್ಲ. ಅದಕ್ಕೇನೆ ಕ್ಯೂನಲ್ಲಿ ನಿಲ್ಲಕ್ ಆಗದೆ ಇದ್ರೇನು ನಾನ್ ದೇವಸ್ಥಾನಕ್ ಬಂದಿರೋದು. ಸರಿಮ್ಮ, ನೀನ್ ಇಲ್ಲೇ ಕೂತಿರು. ನಾನು ಭೂಮಿನ ಕರ್ಕೊಂಡು ಹೋಗಿ ದೇವ್ರಿಗೆ ಮಡ್ಲಕ್ಕಿನ ಕೊಟ್ಬಿಟ್ಟು ಬರ್ತೀನಿ, ಸರಿನಾ? ಭೂಮಿ ಹೋಗಣ್ವಾ? ಸರಿ. ಅಪ್ಪು ಇದನ್ನ ಇಟ್ಕೊ, ಹೋಗಣ್ವಾ? ಬಾ. ಅಪ್ಪು, ಇವಳು ಗರ್ಭಗುಡಿ ಸೇರೋದ್ರೊಳಗಡೆ ಅವಳ ಕೈಯಲ್ಲಿರೋ ಮಡ್ಲಕ್ಕಿನ ಹೇಗಾದ್ರೂ ಮಾಡಿ ಬೀಳಿಸ್ಬೇಕು. ಅದಕ್ಕೆ ತಾನೇ ನಾವು ಬಂದಿರೋದು. ಆದ್ರೆ ಈ ಸರಿ ಹುಷಾರಾಗಿ ನೋಡ್ಕೊಂಡ್ ಪ್ಲಾನ್ ಮಾಡ್ಬೇಕು. ಅಜಿತ್ಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಗೊತ್ತಲ್ಲ. ಸಂಗೀತ, ಅರೆ ವಾಣಿ, ಭೂಮಿ ನನ್ ಫ್ರೆಂಡ್ ಬಂದಿದ್ದಾಳೆ, ಅವಳನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ, ನೀನ್ ಹೋಗಿ ಕ್ಯೂನಲ್ಲಿ ನಿಂತಿರು. ಸರಿ ಅತ್ತೆ, ಹೋಗು. ಏ ವಾಣಿ, ಎಷ್ಟು ವರ್ಷ ಆಯ್ತು ನಿನ್ ನೋಡಿ, ಹೇಗಿದ್ಯಾ? ಈ ಕುಟುಂಬದ ಜೊತೆಲಿ ನನ್ ನಂಟು ಇನ್ 8 ತಿಂಗಳುಗಳು ಮಾತ್ರ. ಆದ್ರೆ ಇದು ಈಗ ನಿಜಕ್ಕೂ ನನ್ ಕುಟುಂಬನೇ ಆಗ್ಬಿಟ್ಟಿದೆ. ಈ ಮನೆಗೆಲ್ಲ ಒಳ್ಳೇದಾಗ್ಲಿ, ನನ್ ತಾಯಿ ಬೇಗ ಬಿಡುಗಡೆ ಆಗ್ಲಿ ಅಂತ ನಿನಗೆ ಮಡ್ಲಕ್ಕೆ ಅರ್ಪಿಸೋದಕ್ಕೆ ಬಂದಿದ್ದೀನಿ. ಅಜ್ಜಿ ಅನ್ಕೊಂಡಿರ್ತಾರ ಯಾವ ವಿಘ್ನನೂ ಬರ್ದೇ ಇರ್ಲಿ, ತಾಯಿಯಾಗಿ ನನ್ ಜೊತೆಲಿ ನಿಲ್ಲಮ್ಮ. ದೊಡ್ಡ ಸಾಹೇಬ್ರಿ ಹೆಂಡತಿ ಇದ್ದಾಗ ನಡೀತಾ ಇದ್ದಿದ್ ರೀತಿಯಲ್ಲೇ ಮಡ್ಲಕ್ಕಿ ಸೇವೆ ಮಾಡೋ ಅನುಗ್ರಹ ನೀಡಮ್ಮ ನಂಗೆ. ಮನಸ್ವಿನಿ, ಎಷ್ಟು ಶ್ರದ್ಧೆ ನಿಷ್ಠೆಯಿಂದ ಈ ವ್ರತಾನ್ ಮಾಡಿದ್ದೆ. ಜೋಪಾನವಾಗಿ ಮಡ್ಲಕ್ಕಿನ ಕಾಪಾಡ್ಕೊಂಡ್ ಬಂದಿದ್ದೆ. ನನ್ ಕೈ ಜಾರಿ ಬಿಸಾಯ್ತಲ್ಲ. ಗೊತ್ತಿಲ್ದೆ ಆಗಿರೋ ತಪ್ಪಿಗೆ ಮನೆಯವ್ರಿಗೆಲ್ಲ ಶಾಪ ಕೊಡ್ತೀಯಮ್ಮ. ಪಾಪ ಅಜ್ಜಿ ಗೊತ್ತಾದ್ರೆ ಅದ್ ಎಷ್ಟು ನೊಂದ್ಕೋತಾರೋ ಏನೋ. ನಾನ್ ಅಜ್ಜಿ ಮಾತ್ ಕೇಳ್ಬೇಕಿತ್ತು. ಈಗ ನಾನು ಏನ್ ಮಾಡ್ಲಿ? ಅಜ್ಜಿ, ಅಜ್ಜಿ, ಆ ಭೂಮಿ ವ್ರತ ಕೆಡಿಸ್ಬಿಟ್ಲು. ಏನಾಯ್ತೆ? ಸರಿ ಹೇಳು. ಹೂ ಅಜ್ಜಿ, ಆ ಭೂಮಿ ಅಮ್ಮನವ್ರು ಕೊಡ್ಬೇಕಾಗಿರೋ ಮಡ್ಲಕ್ಕಿನ ಬೀಳ್ಸೇ ಬಿಟ್ಲು. ಅಯ್ಯೋ ದೇವ್ರೆ, ಮಡ್ಲಕ್ಕಿ ಕೆಳಗ್ ಚೆಲ್ಬಿಟ್ರೆ ಅಪಶಕುನ. ನಾನ್ ಮೊದ್ಲೇ ಹೇಳಿದ್ದೆ ಸಂಗೀತಂಗೆ, ಇವ್ ಕೈಲಿ ವ್ರತ ಮಾಡ್ಸೋದ್ ಬೇಡ ಅಂತ. ಅಜ್ಜಿ, ಈಗ ಅಕ್ಕಿ ಚೆಲ್ಲೋಗಿದೆ ಅಂದ್ರೆ ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಬೇರೆ ಅಕ್ಕಿ ತಗೊಂಬಂದ್ರೆ ಆಯ್ತಲ್ಲ. 5 ನಿಮಿಷ ಇಲ್ಲೇ ಎಲ್ಲಾರ ಅಂಗಡಿ ಇರುತ್ತೆ, ಹೋಗಿ ಬರ್ತೀನಿ ತಾಳಿ. ಇನ್ನು 5 ನಿಮಿಷದಲ್ಲಿ ದೇವಸ್ಥಾನಕ್ ಬಾಗಲ್ಲ ಹಾಕ್ಬಿಡ್ತಾರೆ ಕಣೋ. ಅಷ್ಟರಲ್ಲಿ ಅಕ್ಕಿ ತಂದು ಒಳಗ್ ಮತ್ತೆ ಕೊಡಕ್ ಆಗತ್ತ? ಒಟ್ನಲ್ಲಿ ಇವತ್ತು ನಮ್ ಗ್ರಾಚಾರ ಸರಿ ಇಲ್ಲ. ನಮ್ ಕುಲದೇವ್ರ ಶಾಪ ನಮ್ಗೆ ತಟ್ಟತ್ತೆ ಅನ್ಸುತ್ತೆ. ಅಜ್ಜಿ, ಆ ಭೂಮಿ ಇವಾಗ ನಮ್ ಮನೆ ಕಾಲಿಡೋ ಯೋಗ್ಯತೆನ ಕಳ್ಕೊಂಡ್ಬಿಟ್ಲು ಅಲ್ವಾ? ಅದೇ ಅಜ್ಜಿ, ಕಂಡೀಷನ್ ಹಾಕಿದ್ರಲ್ಲ, ಅವಳು ಇನ್ಮೇಲೆ ಏನಾದ್ರು ತಪ್ಪು ಮಾಡಿದ್ರೆ ಹುಟ್ಟು ಬಟ್ಟೆಲೆ ಅವಳ ತವ್ರ ಮನೆಗ್ ಹೋಗ್ಬೇಕು ಅಂತ. ಈಗ ಅವಳು ತವ್ರ ಮನೆಗ್ ಕಳಿಸ್ಬಿಡ್ತೀರಾ ಅಲ್ವಾ ಅಜ್ಜಿ? ಅಪೇಕ್ಷಾ, ನೋಡು, ಪೂಜೆ ನಡಿಬೇಕಾದ್ರೆ ಏನೋ ಒಂದು ಅಪಶಕ್ನ ನಡೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡ್ಬೇಕೆ ಹೊರತು ನನ್ನ ಹೆಂಡತಿನ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ಪ್ಲಾನ್ ಮಾಡ್ತು ಅಂದ್ರೆ ಸರಿ ಇರಲ್ಲ. ನೋಡು, ನನಗೆ ಯಾಕೋ ಅವಳ ಕೈಯಲ್ಲಿರೋ ಅಕ್ಕಿನ ನೀನೇ ಚೆಲ್ಬಿಟ್ಟಿದ್ಯಾ ಅಂತ ಅನ್ನಿಸ್ತಿದೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನಾ? ಅಯ್ಯಪ್ಪ ದೇವ್ರಣಿಗೂ ಆ ಲಕ್ಷ್ಮಿ ಅಣಿಗೂ ನಾನಲ್ಲ, ನೋಡಿ ಪಯ್ಯನ್ನ ನಾನು ಅಂತಿದ್ದಾನೆ. ಅಪೇಕ್ಷಾ, ಇಬ್ರು ಸುಮ್ನೆ ಇರ್ತೀರಾ? ಬನ್ನಿ, ಮೊದ್ಲು ಅದೇನ್ ನೋಡೋಣ. ಬನ್ನಿ ಅಜ್ಜಿ, ಬಾ ಬೇಗ. ಬಂತು. ಅಜ್ಜಿಗ್ ನನ್ ಕಂಡ್ರೆ ಆಗಲ್ಲ. ಅಮ್ಮ, ನಿನ್ಗೂ ನನ್ ಕಂಡ್ರೆ ಆಗಲ್ವಾ? ನಾನಂತ ತಪ್ಪು ಏನ್ ಮಾಡಿದೀನಮ್ಮ? ಈ ಒಪ್ಪಂದದ ಮದ್ವೆ ಮುಗಿಯೋವರೆಗೂ ನಾನು ಇರ್ಬೇಕು ಅಂದ್ರೆ ಈ ವ್ರತನ ಪೂರ್ಣಗೊಳಿಸ್ಬೇಕು. ಆದ್ರೆ ಅದಕ್ ಮುಂಚೆನೆ ಹೀಗೆಲ್ಲ ಆಗೋಯ್ತಲ್ಲ. ಈ ವ್ರತ ಪೂರ್ಣಗೊಳಿಸಿದ್ರೆ ನನ್ ತಾಯಿ ಬಿಡುಗಡೆ ಆಗ್ತಾಳೆ ಅನ್ನೋ ನಂಬಿಕೆ ಇತ್ತು. ಈಗ ನಾನು ಏನಮ್ಮ ಮಾಡ್ಲಿ? ನೀನು ನನ್ನ ತಾಯಿ ಜಾಗದಲ್ಲಿ ನಿಂತು ನನ್ನ ಕಾಪಾಡ್ಬೇಕಿತ್ತು. ಕಾಪಾಡೋ ಕೈಯೇ ಕಾಡಕ್ ನಿಂತ್ರೆ ಯಾರ ಮಾತಿಕ್ಕೋ? ಯಾರು? ದೀರ್ಘಾಯುಷ್ಮಾನ್ಭವ. ಅಮ್ಮ, ಹೇಗೋ ಈ ತಾಯಿ ರೂಪದಲ್ಲಿ ಬಂದು ನನ್ನ ನೀನ್ ಕಾಪಾಡ್ಬಿಟ್ಟೆ. ಕೋಟಿ ಕೋಟಿ ನಮಸ್ಕಾರ. ಅಮ್ಮ, ಬಡ್ಲಕ್ಕೆ ತಾತೆ ಕೊಡಿ. ನನ್ ಸೊಸೆ ಕೈಯಿಂದ ಈ ವ್ರತಕ್ಕೆ ಯಾವ ಲೋಪನೂ ಆಗದೆ ಇರೋ ತರ ಮಾಡಿಸ್ಕೊಂಡ್ಯಲ್ಲ, ತುಂಬಾ ಸಂತೋಷ ಆಯ್ತು. ಅಮ್ಮ, ನಿನಗ್ ಮಾತ್ ಕೊಟ್ಟ ಹಾಗೆ ಭೂಮಿ ಮಾಡಿರೋ ವ್ರತದಲ್ಲಿ ಯಾವುದೇ ಲೋಪ ಆಗಿಲ್ಲ. ಈಗ ನಿಂಗ್ ಸಂತೋಷ ತಾನೆ? ಹಾ, ಯಾರನ್ನ ಹೊರಡ್ತಾ ಇದೆಯಾ? ಸಾಹೇಬ್ರೆ, ನಮ್ಮ ಮನೆಯಲ್ಲಿ ವಿಶೇಷ ದಿನಗಳಲ್ಲಿ ಭಿಕ್ಷುಕರನ್ನೆಲ್ಲ ಕರೆದಾಗ
ಒಬ್ರು ಬರ್ತಾ ಇದ್ರು, ನಿಮ್ಗೆ ನೆನಪಿದ್ಯಾ? ಅವ್ರು ಮುಖ ಮುಚ್ಕೊಂಡ್ ಬರ್ತಾ ಇದ್ರು. ಇವತ್ತು ನಾನು ಗೊತ್ತಿಲ್ಲದೆ ನನ್ ಕೈಯಲ್ಲಿದ್ದ ತಟ್ಟೆ ಚಾರ್ ಕೆಳಗ್ ಬಿತ್ತು. ಅಂದ್ರೆ ಅಕ್ಕಿ ಎಲ್ಲ ಚೆಲ್ಲೋಯ್ತು ಸಾಹೇಬ್ರೆ. ಆಗ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ದೆ ಆ ದೇವ್ರಲ್ಲಿ ಬೇಡ್ಕೋತಾ ಇದ್ದೆ. ಅಷ್ಟರಲ್ಲಿ ಆ ಮುಖ ಮುಚ್ಕೋತಾ ಇದ್ರಲ್ಲ ಭಿಕ್ಷುಕಿ, ಅವ್ರು ಬಂದು ಅವ್ರ ಕೈಯಲ್ಲಿದ್ದ ಅಕ್ಕಿನ ನನ್ ತಟ್ಟೆಗೆ ಹಾಕಿದ್ರು ಸಾಹೇಬ್ರೆ. ಸದ್ಯ ಒಳ್ಳೇದೇ ಆಯ್ತು ಬಿಡು ಭೂಮಿ. ಆ ದೇವ್ರಿ ಭಿಕ್ಷುಕಿ ರೂಪದಲ್ಲಿ ಬಂದು ನಿನ್ ವ್ರತನ ನಿರ್ವಿಘ್ನವಾಗಿ ಮಾಡೋ ಹಾಗೆ ಮಾಡಿದಾನೆ. ನಿನ್ ಪುಣ್ಯವಂತೆ, ಎಲ್ಲ ಒಳ್ಳೇದೇ ಆಯ್ತಲ್ಲ. ದೇವ್ರೆ, ನನ್ ತಾಯಿ ಭಾಗ್ಯಮ್ಮ ಆದಷ್ಟು ಬೇಗ ಬಿಡುಗಡೆ ಆಗ್ಲಿ ಅಂತ ನಾನ್ ಬೇಡ್ಕೊಂಡಿದ್ದೆ. ಆದ್ರೆ ಈಗ ನನ್ ಬೇಡಿಕೆನ ನಾನ್ ಬದಲಾಯಿಸ್ತಾ ಇದ್ದೀನಿ. ನನ್ ವ್ರತದ ಫಲವಾಗಿ ನನ್ ಶ್ರವಣ್ ಸಾಹೇಬ್ರು ಹೆಂಡತಿ ಶಾರದಮ್ಮ ಅವ್ರನ್ನ ಆದಷ್ಟು ಬೇಗ ಮನೆಗ್ ಬರೋ ಹಾಗೆ ಮಾಡಪ್ಪ. Damn it! Hey, it's okay. It's jammed like all the rest. Shit. Wait, hold on for a second. Those are newts. They're inside. Those are newts in there, which means there's gotta be a way from the roof. Come on. Come on, the roof's low over here. Yep, we just have to find a way up. Sarah, here, help me push this. We can use it to climb up. Okay. You ready? Yeah. Okay, push! Far enough? Yeah, hold up. You got it? Yeah. Okay, be ready. It's gonna get pretty nasty when you trespass on their territory. Just really wish you could give me the shits. What? What do you mean? You remind me of that little girl. On the fucking stand. She didn't know what she was doing. None of them know what they're doing. Won't stop. I know that. There's more of them! See ya! Ah! Look out! They're dead. That's the last of them. You enjoyed that? What, killing newts? No, but I mean, you gotta admit they're pretty goddamn annoying. You're right about that. Here, give me your hand. Okay. Careful. Steady. I got this. All right. Careful. Oh, not only are they annoying, but they smell like shit. Yeah, well, you try living like that. See how you smell after 2 No thanks. Where are we going? Try these doors. One of these is gonna be a lab or a lecture room. Centrifuge has to be here somewhere.